ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಖ್ಯಾತ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರ ಮಾಜಿ ಅತ್ತಿಗೆ ಅಂದ್ರೆ ಸಲ್ಮಾನ್ ಖಾನ್ ಅವರ ಅಣ್ಣ ಅಬ್ರಾಸ್ ಖಾನ್ ಅವರ ಮಾಜಿ ಹೆಂಡತಿ ನಟಿ ಮಲೈಕಾ ಅರೋರಾ ಗುವಾಹಟಿಯಲ್ಲಿ ನಡೆದ ರಾಜಸ್ಥಾನ್ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಪಂದ್ಯ ವೀಕ್ಷಿಸಿದ್ರು. ಮಾಜಿ ಶ್ರೀಲಂಕಾ ಕ್ರಿಕೆಟರ್ ಕುಮಾರ್ ಸಂಗರ್ಕರ್ ಕೂಡ ಈ ಪಂದ್ಯದಲ್ಲಿದ್ರು. ಇದರಿಂದಾಗಿ ಇಬ್ಬರ ನಡುವೆ ಸಂಬಂಧ ಇದೆ ಎಂಬ ಗಾಸಿಪ್ಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಇನ್ನು ಮಲೈಕಾಗೆ ಈಗ ವಯಸ್ಸು 50 ದಾಟಿದೆ. ಆದ್ರೆ ಈ ವಯಸ್ಸಿನಲ್ಲೂ ಅವರು ಡೇಟಿಂಗ್ ವಿಚಾರದಲ್ಲಿ ಸುದ್ದಿ ಆಗ್ತಲೇ ಇರ್ತಾರೆ. ಅವರ ಹೆಸರು ಹಲವರ ಜೊತೆ ತಳುಕು ಹಾಕಿಕೊಂಡಿದ್ದು ಗೊತ್ತೇ ಇದೆ. ಈಗ ಮತ್ತೆ ಅರೋರಾ ಅವರ ಹೆಸರು ಮಾಜಿ ಶ್ರೀಲಂಕನ್ ಕ್ರಿಕೆಟರ್ ಕುಮಾರ್ ಸಂಗರ್ಕರ್ ಜೊತೆ ಕೇಳಿ ಬರ್ತಿರೋದು ವಿಶೇಷ. ಇದಕ್ಕೆ ಕಾರಣ ಮಾರ್ಚ್ 30ರಂದು ರಾಜಸ್ಥಾನ್ ರಾಯಲ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ಪಂದ್ಯವು ಗುವಾಹಟಿಯ ಸ್ಟೇಡಿಯಂನಲ್ಲಿ ನಡೆದಿದೆ. ಸಾಮಾನ್ಯವಾಗಿ ಮುಂಬೈನಲ್ಲಿ ಪಂದ್ಯ ನಡೆದಾಗ ಬಾಲಿವುಡ್ ಸೆಲೆಬ್ರಿಟಿಗಳು ಹಾಜರಿ ಹಾಕೋದು ಸಾಮಾನ್ಯ. ಆದ್ರೆ ಗುವಾಹಟಿಯಲ್ಲಿ ಮಲೈಕಾ ಅವರು ಆಗಮಿಸಿದ್ದು ಯಾಕೆ ಎನ್ನುವ ಪ್ರಶ್ನೆ ಈಗ ಅನೇಕರಲ್ಲಿ ಮೂಡಿಬಂದಿದೆ. ಕುಮಾರ್ ಸಂಗರ್ಕರ್ ಅವರು ರಾಜಸ್ಥಾನ್ ರಾಯಲ್ಸ್ ತಂಡದ ಮಾಜಿ ಕೋಚ್. ಈ ಕಾರಣಕ್ಕಾಗಿ ಅವರು ಆರ್ಆರ್ ತಂಡವನ್ನ ಬೆಂಬಲಿಸಿದ್ದಾರೆ ಹಾಗೂ ಮಲೈಕಾ ಕೂಡ ರಾಜಸ್ಥಾನವನ್ನ ಬೆಂಬಲಿಸಿದ್ರು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ವೈರಲ್ ಆಗಿದ್ದು, ಈ ಬಗ್ಗೆ ಅಭಿಮಾನಿಗಳು ನೀವು ಡೇಟ್ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಾಲ್ದು ಅಂತ ಸ್ಟೇಡಿಯಂನಲ್ಲಿ ಕುಮಾರ್ ಸಂಗರ್ಕರ್ ಹಾಗೂ ಮಲೈಕಾ ಅಕ್ಕಪಕ್ಕ ಕೂತು 4-6ಗಳನ್ನ ಚಿಯರ್ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಮಲೈಕಾ ಅರೋರಾ ಹಾಗೂ ನಟ ಅರ್ಜುನ್ ಕಪೂರ್ ಹಲವು ವರ್ಷಗಳ ಕಾಲ ಡೇಟಿಂಗ್ ಮಾಡ್ತಿದ್ರು. ಎಲ್ಲರಿಗೂ ಗೊತ್ತಿರುವಂತೆ ಮಲೈಕಾಗಿಂತ ಅರ್ಜುನ್ ಅವರು ವಯಸ್ಸಿನಲ್ಲಿ ತುಂಬಾನೇ ಸಣ್ಣವರು. ಅದಾಗೂ ಕೂಡ ಇವರ ಪ್ರೇಮಕ್ಕೆ ತೊಂದರೆ ಉಂಟಾಗಿರ್ಲಿಲ್ಲ. ಇನ್ನು ಈ ವಿಚಾರಕ್ಕೆ ಅರ್ಜುನ್ ಕಪೂರ್ ಅವರು ಕೂಡ ಸಾಕಷ್ಟು ಟ್ರೋಲ್ ಆಗಿದ್ರು. ಆದ್ರೆ ಕೊನೆಗೆ ಇವರ ಮಧ್ಯೆ ಬ್ರೇಕಪ್ ಆಯ್ತು. ಅರ್ಜುನ್ ಕಪೂರ್ಗೂ ಮುನ್ನ ಮತ್ತಿಬ್ಬರ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದ ಮಲೈಕಾ ಇದೀಗ ಮೂವರನ್ನ ಬಿಟ್ಟು 4ನೇ ವ್ಯಕ್ತಿ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ ಅನ್ನೋ ಕುತೂಹಲ ಮೂಡಿಸಿದ್ದಾರೆ. 50ರ ಹರಿಯದಲ್ಲೂ ಬ್ಯೂಟಿ ಮೇಂಟೈನ್ ಮಾಡಿರೋ ಮಲೈಕಾ ಈಗಲೂ ಸಖತ್ ಹಾಟ್ ಆಗಿದ್ದಾರೆ. ಕುಮಾರ್ ಸಂಗರ್ಕರ್ ಮ್ಯಾಟರ್ ನಿಜವಾದ್ರೆ ಲಂಕಾಗೆ ಹೋಗಿ ಸೆಟಲ್ ಆಗ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.